ನಮಸ್ಕಾರ ಸ್ನೇಹಿತರೆ, ನಾನು ಚರಣೈ ವರ್ನಾಡ್. ಇವತ್ತು ಅಂದ್ರೆ ಏಪ್ರಿಲ್ 2ರಂದು ಆಮ್ ಆದ್ಮಿ ಪಾರ್ಟಿಯ ಮುಖಂಡರಾಗಿರುವ ಹಾಗೆ ರಾಜ್ಯಸಭಾ ಸಂಸದರಾಗಿರುವಂತಹ ಸಂಜಯ್ ಸಿಂಗ್ ಅವರನ್ನ ಸುಪ್ರೀಂ ಕೋರ್ಟ್ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಈಗಾಗಲೇ ಆಮ್ ಆದ್ಮಿ ಪಕ್ಷದ ದೆಹಲಿಯ ಮುಖ್ಯಮಂತ್ರಿಯಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದಾರೆ. ಹಾಗೆ ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಇವರು ಈಗಾಗಲೇ ತಿಹಾರ್ ಜೈಲಿನಲ್ಲಿದ್ದಾರೆ. ಹೀಗೆ ಸಾಲು ಸಾಲು ವಿಪಕ್ಷ ನಾಯಕರನ್ನ ಜೈಲಿಗೆ ಕಳಿಸುವಂತ ಪರಿಪಾಠವನ್ನ ಬಿಜೆಪಿ ಬೆಳೆಸಿಕೊಂಡು ಬರ್ತಾ ಇದೆ. ಇವತ್ತು ಸಂಜಯ್ ಸಿಂಗ್ ಅವರನ್ನ ಜಾಮೀನಿನ ಮೇಲೆ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿ ಅವರಿಗೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವಂತ ಅವಕಾಶವನ್ನ ನೀಡಿದೆ. ಇದನ್ನ ಆಮ್ ಆದ್ಮಿ ಪಾರ್ಟಿ ತನ್ನ ವಿಜಯವೆಂಬಂತೆ ಭಾವಿಸ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಆಮ್ ಆದ್ಮಿ ಪಕ್ಷದ ನಾಯಕರಾಗಿರುವ ಹಾಗೆ ಆಮ್ ಆದ್ಮಿ ಪಾರ್ಟಿಯ ಫೌಂಡಿಂಗ್ ಮೆಂಬರ್ ಆಗಿರುವ, ಖ್ಯಾತ ವಕೀಲರಾಗಿರುವ ಹಾಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ರವಿಚಂದ್ರ ಎಸ್ ನೆರಬೆಂಚಿ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸಂಜಯ್ ಸಿಂಗ್ ಅವರನ್ನ ಇವತ್ತು ಜಾಮೀನಿನ ಮೇಲೆ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದೆ. ಇದನ್ನ ಇವತ್ತು ನಿಮ್ಮ ಪಕ್ಷ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದೆ? ನೋಡಿ, ಬೇಸಿಕಲಿ ಇದೊಂದು ಸತ್ಯಕ್ಕೆ ಸಂದ ಜಯ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಂಜಯ್ ಸಿಂಗ್ ಅವ್ರನ್ನ ಕಳೆದ 6 ತಿಂಗಳಿಂದ ಯಾವ ಒಂದು PMLA ಆಕ್ಟ್ ಅಂಡರ್ ಅಲ್ಲಿ, ಅಂದ್ರೆ ಸುಳ್ಳು ಮೊಕದ್ದಮೆಯನ್ನ ಹೂಡಿ ಯಾವುದೇ ಮನಿ ಟ್ರಯಲ್ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಒಳಗಡೆ ಹಾಕಿದ್ರೆ ಈ ಪಕ್ಷವನ್ನ ನಾವು ಹೇಗಾದ್ರೂ ಮಾಡಿ ಮಟ್ಟ ಹಾಕಬಹುದು ಅನ್ನೋ ಒಂದು ಇವತ್ತಿನ ಆಡಳಿತ ಪಕ್ಷದ ದುರ್ದೈವದ ಒಂದು ಇದೇನಿತ್ತು, ಐಡಿಯಾ ಏನಿತ್ತು, ಅದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಒಂದು ರೀತಿ ರಿಲೀಫ್ ಕೊಟ್ಟಿದೆ ಅಂತೇಳಿ ನಾವು ಅದನ್ನು ಸಮಾಧಾನ ಪಡ್ಕೊಳ್ಬಹುದು. ಒಂದನೇ ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯ ಮನಿ ಟ್ರಯಲ್ ಸಿಗದೇ ಇದ್ರೂ ಕೂಡ ನಾಯಕರನ್ನ ಒಳಗಡೆ ಹಾಕಬಹುದು ಅನ್ನೋ ಒಂದು PMLA ಆಕ್ಟ್ ಅಂಡರ್ ಅಲ್ಲಿ ತಂತಹ ಸಂಶೋಧನೆಯಿಂದ ಏನಾಗಿದೆ, ಇವತ್ತು ಎಲ್ಲಾ ನಾಯಕರನ್ನ, ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಮಾತ್ರ ಅಲ್ಲ, ಇವತ್ತಿನ ಆಡಳಿತದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಹುನ್ನಾರ ಏನು ಅಂತ ಹೇಳಿದ್ರೆ, ತಾನು ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ, ಆಡಳಿತದಲ್ಲಿ ಇರಬೇಕು ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕರುಗಳನ್ನ ಹೇಗಾದ್ರೂ ಮಾಡಿ ಹಣಿಸ್ಬೇಕು. ಹಾಗಾಗಿ ಈ ಒಂದು PMLA ಆಕ್ಟ್ ಅಂಡರ್ ಅಲ್ಲಿ ಯಾರು ನನ್ನ ಮಾತು ಕೇಳೋದಿಲ್ಲ, ಯಾರು ನನಗೆ ದುಡ್ಡು ಕೊಟ್ರೆ ನನ್ನ ಖರೀದಿಗೆ ಒಳಪಡುವುದಿಲ್ಲ ಅಂತವರನ್ನ PMLA ಆಕ್ಟ್ ಅನ್ನ ತೋರಿಸಿ ನಿಮ್ಮನ್ನ ಜೈಲಿಗೆ ಹಾಕ್ತೇನೆ ಅಂತ ಹೇಳಿ ಹಾಕ್ತಾ ಇರುವಂತಹ ಒಂದು ಪರಿಪಾಟಿನ ನಾವು ಇತ್ತೀಚೆಗೆ ನೋಡ್ಕೊಂಡ್ ಬರ್ತಾ ಇದ್ವಿ. ಅದೇ ರೀತಿಯಲ್ಲಿ ನಮ್ಮ ಸತ್ಯೇಂದ್ರ ಜೈನ್ ಅವರು 2 ವರ್ಷಗಳ ಕಾಲ ಜೈಲಿನಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮನೀಶ್ ಸಿಸೋಡಿಯಾ ಅವರು 1.5 ವರ್ಷ ಕಾಲ ಜೈಲಿನಲ್ಲಿದ್ದಾರೆ. 6 ತಿಂಗಳಿಂದ ನಮ್ಮ ಸಂಜಯ್ ಸಿಂಗ್ ಅವರು ಜೈಲಿನಲ್ಲಿದ್ದರು. ಹಾಗೆ ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಇತಿಹಾಸದಲ್ಲೇ, ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅನ್ನ ಅರೆಸ್ಟ್ ಮಾಡಿರುವಂತಹ ಸಂದರ್ಭ. ಅಂತಹ ವ್ಯಕ್ತಿಯನ್ನ ಕರ್ಕೊಂಡೋಗಿ ಇವತ್ತು ಜೈಲಿನಲ್ಲಿ ಹಾಕಿದ್ದಾರೆ. ಇಲ್ಲಿ ಈ ಆಕ್ಟ್ ಅನ್ನ ದುರ್ಬಳಕೆ ಮಾಡಿಕೊಂಡು, ಈ ಆಕ್ಟ್ ನಾನು ಓದುವಂತಹ ಸಂದರ್ಭದಲ್ಲಿ ನನಗೆ ಇನ್ನೊಂದು ಆಕ್ಟ್ ನೆನಪು ಬರುತ್ತೆ. ಯಾವುದು ಅಂತ ಹೇಳಿದ್ರೆ, SC/ST ಆಕ್ಟ್ ಕೂಡ ಇದೇ ರೀತಿಯಲ್ಲಿ ಇತ್ತು. ನಮಗೆ ಡೌರಿ ಹ್ಯಾರಾಸ್ಮೆಂಟ್ 498A ಆಕ್ಟ್ ಕೂಡ ಇದೇ ರೀತಿಯಲ್ಲಿ ಇತ್ತು. ಆದರೆ 498A ಮತ್ತೆ ಡೌರಿ ಹ್ಯಾರಾಸ್ಮೆಂಟ್ ಮತ್ತೆ SC/ST ಕೇಸಲ್ಲಿ ಮತ್ತೆ ಈ ಕೇಸಲ್ಲಿ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ನಾವು ಈ ಡೌರಿ ಹ್ಯಾರಾಸ್ಮೆಂಟ್ಸ್ ಕೇಸಲ್ಲಿ ಮತ್ತೆ SC/ST ಕೇಸ್ಗಳಲ್ಲಿ ನಾವೇನಂತ ನೋಡ್ತೇವೆ, ಆ ಕೇಸ್ಗಳು IPC CRPCಗೆ ಒಳಪಟ್ಟಿರುತ್ತೆ. ಅದರಲ್ಲಿ ನಾನು ಅಪರಾಧಿ ಎಲ್ಲ ಅಂತ ತೋರಿಸ್ಕೊಂಡ್ರೆ, ಸಾಬೀತು ಮಾಡ್ಕೊಂಡ್ರೆ ಸಾಕು, ನನಗೆ ಬೇಲ್ ಸಿಗುತ್ತೆ ಅದರಲ್ಲಿ. ಬಟ್ ಇದರಲ್ಲಿ ಹಾಗಲ್ಲ. ಅಪರಾಧಿ ಯಾರು ಹೊರಿಸ್ಕೊಂಡಿರ್ತಾರೋ, ನಾನು ಅಪರಾಧಿ ಆದ್ರೆ ನಾನೇ ಅದನ್ನ ನಿರಪರಾಧಿ ಅಂತ ತೋರಿಸ್ಕೊಳ್ಬೇಕು, ಆಗ ಮಾತ್ರ ಬೇಲ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಏನಿದು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002? ಈ ಬಿಜೆಪಿ 2008ರಲ್ಲಿ ಅನ್ಕೋತೀನಿ ಅದು ತಿದ್ದುಪಡಿಯನ್ನ ಈ ಕಾಯ್ದೆಗೆ ತಂದಿತ್ತು. 18ರಲ್ಲಿ ತಿದ್ದುಪಡಿಯನ್ನ ತಂದಿತ್ತು. ಈ ಕಾಯ್ದೆಯಲ್ಲಿ ತಿದ್ದುಪಡಿ ನಂತರ ಏನು ಬೆಳವಣಿಗೆಗಳು ನಡೆದು ಅದನ್ನ ಹೇಗೆ ಬಿಜೆಪಿ ಬಳಸ್ಕೊಂಡು ಬಂತು? ಬಿಜೆಪಿ ನೋಡಿ, ಇದು ಹೊಸ ಕಾಯ್ದೆ ಏನಲ್ಲ. ಇದನ್ನ ಅಕ್ರಮ ಹಣ ವರ್ಗಾವಣಾ ಕಾಯ್ದೆ ಅಥವಾ ಭಯೋತ್ಪಾದಕ ನಿಗ್ರಹಣೆಗೆ ಅಥವಾ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಹಣ ವರ್ಗಾವಣೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾಯ್ದೆಗಳನ್ನ ಹಲವಾರು ನಿಯಮಗಳನ್ನು ಒಳಪಟ್ಟಂತಹ ಒಂದು ಹೊಸ ಕಾಯ್ದೆ ಏನಲ್ಲ ಇದು. ಇದು 1999ರಿಂದನೂ ಇತ್ತು. 1947ರಲ್ಲಿ ಮೊದಲನೇದಾಗಿತ್ತು. 1999ರಲ್ಲಿ ಇದನ್ನ 1978ರಲ್ಲಿ ಇದನ್ನ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಅಲ್ಲಿ ತಗೊಂಡ್ ಬರ್ತಾರೆ. ಒಂದು ಸ್ಟ್ಯಾಟ್ಯುಟರಿ ಒಂದು ಬಾಡಿಯಾಗಿ ಇದನ್ನ ರೂಪಿಸ್ಕೊಳ್ತಾರೆ. ಸೊ ಅದಾದ ನಂತರದಲ್ಲಿ 99ರಲ್ಲಿ ಇದನ್ನ PMLA ಆಕ್ಟ್ ಅನ್ನು ಕೂಡ ಇದರ ಅಂಡರ್ ಅಲ್ಲಿ ತಗೊಂಡ್ ಬರ್ತಾರೆ. ಅದಾದ ನಂತರದಲ್ಲಿ ನಾವು 12ರಲ್ಲಿ ಒಂದು ಅಮೆಂಡ್ಮೆಂಟ್ ನನ್ನ ನೋಡ್ತೇವೆ. ಪ್ರಮುಖವಾದ ಅಮೆಂಡ್ಮೆಂಟ್ ನಾವು ಗುರುತಿಸ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ, 18ರಲ್ಲಿ ಆದಂತಹ ಅಮೆಂಡ್ಮೆಂಟ್, ಸೆಕ್ಷನ್ 45 ಒಂದು ಏನು ಅಮೆಂಡ್ಮೆಂಟ್ ಮಾಡ್ತಾರೆ. ಇದರಲ್ಲಿ ಬೇಲ್ ಕಂಡೀಷನ್ಸ್ ಏನಿರುತ್ತೆ, ಒಂದು ಯಾವುದೇ ಒಂದು ಕ್ರೈಮ್ ನಲ್ಲಿ ನಾರ್ಮಲ್ ಬೇಲ್ ಕಂಡೀಷನ್ಸ್ ಏನಿರುತ್ತೋ ಅದಕ್ಕೆ ವಿರುದ್ಧವಾಗಿ
ಮಾನವ ಹಕ್ಕುಗಳ ಒಂದು ಇದಕ್ಕೆ ವಿರುದ್ಧವಾಗಿ ಕೊಟ್ಟಂತಹ ಒಂದು ಬೇಲ್ ಕಂಡೀಷನ್ಸ್ ನ ಸೆಕ್ಷನ್ 45 ಅಲ್ಲಿ ಅವರು ಹಾಕೊಳ್ತಾರೆ. ಏನಪ್ಪಾ ಆ ಕಂಡೀಷನ್ಸ್ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಅಪರಾಧ ಎಸಗಿದ್ದಾನೋ ಅಂತ ಇದೆಯೋ ಆ ವ್ಯಕ್ತಿ ಇದೇ ರೀತಿಯ ಅಪರಾಧವನ್ನು ಮುಂದೆ ಎಂದು ಎಸಗುವುದಿಲ್ಲ ಅಂತ ಹೇಳಿ, ಮತ್ತೆ ಇದೇ ರೀತಿಯ ಅಪರಾಧದಲ್ಲಿ ಅವನು ತೊಡಗುವುದಿಲ್ಲ ಅಥವಾ ಸಾಕ್ಷಿ ನಾಶ ಮಾಡುವುದಿಲ್ಲ ಅಂತ ಹೇಳಿ ನಾನ್ ಬೇಲಬಲ್ ಅಫೆನ್ಸ್ ಆಗಿ ಇದನ್ನ ಕನ್ವರ್ಟ್ ಮಾಡ್ತಾರೆ. ಅಂತ ಹೇಳಿದ್ರೆ ಇದರಲ್ಲಿ ಕ್ರೈಮ್ ನ ಸಾಬೀತ್ ಮಾಡಬೇಕಾಗಿರುವಂತಹ ಪ್ರಾಸಿಕ್ಯೂಷನ್ಸ್ ಕೆಲಸನ ಹಗುರ ಮಾಡಿ ಆ ಒಂದು ಇದನ್ನ ಬರ್ಡನ್ ಆಫ್ ಪ್ರೂಫ್ ನು ಕೂಡ ಆ ಅಕ್ಯೂಸ್ ಮೇಲೆ ಹಾಕ್ತಾರೆ. ಹಾಗಾಗಿ ಈಗ ಏನಾಗ್ತಾ ಇದೆ, ಈ ಒಂದು ಕೇಸ್ಗಳಲ್ಲಿ ಬೇಲ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಇಲ್ಲವೇ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅಂಟಿಲ್ ಅನ್ಲೆಸ್ ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ ಮಾಡದೆ ಹೋದ್ರೆ ಮಾತ್ರ ನಿಮಗೆ ಈ ಒಂದು ಕೇಸ್ಗಳಲ್ಲಿ ಬೇಲ್ ಸಿಗುತ್ತೆ. ಇದಕ್ಕೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಉದಾಹರಣೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ಕೇಸ್ನಲ್ಲಿ ಕೇಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಎಂಟೈರ್ ಒಂದು PMLA ಆಕ್ಟ್ ಅಂಡರ್ ಅಲ್ಲಿ ಒಂದು ಶರಾಬ್ ನೀತಿ ಅಂತ ಏನು ತಗೊಂಡ್ಬಂದಿದ್ದಾರೆ, ಲಿಕ್ಕರ್ ಹಗರಣ ಅಂತ ಏನು ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ. ಈ ಆಮ್ ಆದ್ಮಿ ಪಕ್ಷದ ಎಲ್ಲ ಸರ್ಕಾರದ ಮಂತ್ರಿಗಳನ್ನು ಕೂಡ ಜೈಲಿಗೆ ಹಾಕುವ ಒಂದು ಹುನ್ನಾರ ಏನ್ ಮಾಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಒಂದು ಸೂಕ್ಷ್ಮವಾದ ಒಂದು ಆಧಾರ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಶರತ್ ಚಂದ್ರ ರೆಡ್ಡಿ ಅನ್ನೋ ಒಂದು ವ್ಯಕ್ತಿಯ ಒಂದು ಆಧಾರ. ಆ ಶರತ್ ಚಂದ್ರ ರೆಡ್ಡಿ ಆತ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆತನ 10 ಸ್ಟೇಟ್ಮೆಂಟ್ಸ್ ಗಳನ್ನ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಕೊಡಬೇಕು ಅಂತ ಕೇಳಿದಾಗ ಅವನು ಕೊಟ್ಟಂತ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನು ಕೂಡ ಡಸ್ಟ್ಬಿನ್ ಹಾಕ್ತಾರೆ. ಆದ್ರೆ ಒಂದೇ ಒಂದು ಸಾರಿ ಅವನ್ನ ಇಂಟರೋಗೇಟ್ ಮಾಡಿ, ನೀನು ಇನ್ನು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡದೆ ಹೋದ್ರೆ ನಿನ್ನನ್ನ ಹೊರಗಡೆ ಬಿಡೋದಿಲ್ಲ ಅಂತಂದಾಗ ಆತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ನಾವು 1 ಕೋಟಿ ರೂಪಾಯಿಗಳನ್ನ ನಾವು ಇದು 40 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿಗಳನ್ನ ನಾವು ಆಮ್ ಆದ್ಮಿ ಪಕ್ಷದ ಚಂದಕ್ಕೆ ನಾವು ಕೊಟ್ಟಿದ್ದೇವೆ. ಅದರಲ್ಲಿ 45 ಕೋಟಿ ರೂಪಾಯಿಗಳನ್ನ ಅವರು ಗೋವಾ ಎಲೆಕ್ಷನ್ಸ್ ಅಲ್ಲಿ ಬಳಸ್ಕೊಂಡಿದ್ದಾರೆ. 11ನೇ ಸ್ಟೇಟ್ಮೆಂಟ್ ಇದು ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. 10 ಸ್ಟೇಟ್ಮೆಂಟ್ ಅರವಿಂದ್ ಕೇಜ್ರಿವಾಲ್ ಆಗ್ಲಿ ಅಥವಾ ಆಮ್ ಆದ್ಮಿ ಪಕ್ಷದ ಆಗ್ಲಿ ಯಾವುದೇ ಒಂದು ವಿಚಾರಗಳು ಅವರ ಸ್ಟೇಟ್ಮೆಂಟ್ ಅಲ್ಲಿ ಇರ್ಲೇ ಇಲ್ಲ. ಆದ್ರೆ ಈ ಇಡಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ಒತ್ತಾಯ ಪೂರ್ವಕವಾಗಿ ಇಂಟರೋಗೇಟ್ ಮಾಡಿ ನೀವು ಹೇಗಾದ್ರೂ ಮಾಡಿ ಆಮ್ ಆದ್ಮಿ ಪಕ್ಷ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಹೆಸರನ್ನ ತಗೊಳ್ಳೇಬೇಕು ಅಂತ ಹೇಳಿ ಅವ್ರನ್ನ ಫೋರ್ಸ್ ಮಾಡಿದಂತ ಸಂದರ್ಭದಲ್ಲಿ ಆತ ಅವನ 11ನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾನು 100 ಕೋಟಿ ರೂಪಾಯಿಗಳನ್ನ ಆಮ್ ಆದ್ಮಿ ಪಕ್ಷಕ್ಕೆ ಕ್ಯಾಶ್ ಅಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. 45 ಕೋಟಿ ರೂಪಾಯಿನ ಗೋವಾ ಎಲೆಕ್ಷನ್ಸ್ ಅಲ್ಲಿ ಅವ್ರು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆ ಒಂದೇ ಒಂದು ಸ್ಟೇಟ್ಮೆಂಟ್ ಮೇಲೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ ಉಳಿಕೆದವ್ರನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದರಲ್ಲಿ ನನಗೆ ಈ ಸನ್ನಿವೇಶ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಸತ್ಯೇಂದ್ರ ಜೈನ್ ಅವರು ಅರೆಸ್ಟ್ ಆದ್ರು. ಅವರು 2 ಬಾರಿ ಬೇಲ್ ನ ಮೂವ್ ಮಾಡಿದ್ರು. ಅವರಿಗೆ ಬೇಲ್ ನ ಡಿನೇ ಮಾಡ್ಲಾಯ್ತು. ಅವರಿಗೆ ಹುಷಾರಿಲ್ಲ, ಬಾತ್ರೂಮ್ ಅಲ್ಲಿ ಬಿದ್ದು ಅವರು ಹೇಟ್ ಮಾಡ್ಕೊಂಡ್ರು ಕೂಡ, ಅವರಿಗೆ ಶುಗರ್ ಜಾಸ್ತಿ ಆಗಿ ಅವರು ಇದಾದ್ರೂ ಕೂಡ ಅವರಿಗೆ ಬೇಲ್ ಡಿನೇ ಮಾಡ್ತಾರೆ. ಅದೇ ರೀತಿಯಲ್ಲಿ ಮನೀಶ್ ಸಿಸೋಡಿಯಾ ಅವರು ಕೂಡ ಬೇಲ್ ನ ಅಪ್ಲಿಕೇಶನ್ ಹಾಕೊಂಡಂತ ಸಂದರ್ಭದಲ್ಲಿ ಇದೇ ಇಡಿ ಅವರು ನಮ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕಿದೆ, ಅವ್ರನ್ನ ಇಂಟ್ರೋಗೇಟ್ ಮಾಡ್ಲಿಕ್ಕಿದೆ, ನಮಗೆ ಬೇಲ್ ಕೊಡಬೇಡಿ, ಬೇಲ್ ಕೊಟ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಬೇಲ್ ನ ರಿಜೆಕ್ಟ್ ಮಾಡಿಸೋದಕ್ಕೆ ಅವರು ಅಬ್ಜೆಕ್ಷನ್ಸ್ ಹಾಕ್ತಾರೆ. ನಾನು ಆಗ್ಲೇ ಹೇಳಿದ ರೀತಿನಲ್ಲಿ ಒಂದು ವೇಳೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನಾದರೂ ಬೇಲ್ ನ ರಿಜೆಕ್ಟ್ ಮಾಡೋದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಅಂತ ಹೇಳಿದ್ರೆ, ದೆನ್ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸನ್ನಿವೇಶದಲ್ಲೂ ಕೂಡ ಬೇಲ್ ಸಿಗೋದಿಲ್ಲ ಅನ್ನೋದು ಈ ಕಾಯ್ದೆನಲ್ಲಿದೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಕ್ಕಪ್ಪ, ನಾನು ಈ ಸನ್ನಿವೇಶ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ದ ಮೂಮೆಂಟ್ ಶರತ್ ಚಂದ್ರ ರೆಡ್ಡಿ ಆ ಒಂದು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷದ ಹೆಸರನ್ನ ತಗೊಂಡು, ಹೌದು ನಾನು ದುಡ್ಡು ಕೊಟ್ಟಿದ್ದೇನೆ ಅಂತ ಹೆಸರನ್ನ ತಗೊಂಡ ತಕ್ಷಣದಲ್ಲಿ ಆತ ಅದೇ ಬಿಜೆಪಿಗೆ 5 ಕೋಟಿ ರೂಪಾಯಿಗಳನ್ನ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಫಂಡಿಂಗ್ ಮಾಡ್ತಾನೆ ಬಿಜೆಪಿಗೆ. ಆಸ್ ಎ ಅಡ್ವಾನ್ಸ್ ಆಗಿ ಆತ ಫಂಡಿಂಗ್ ಮಾಡ್ತಾನೆ. ಇಮಿಡಿಯೇಟ್ ಆಗಿ ಆತ ರವಿಸೋನಿ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ಸ್ಗೆ ಮೂವ್ ಮಾಡ್ಕೊಳ್ತಾನೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ಬೇಲ್ ಅಪ್ಲಿಕೇಶನ್ಸ್ ಅಲ್ಲಿ ಆತ ಕೊಟ್ಟಂತಹ ರೀಸನ್ ಏನ್ ಗೊತ್ತಾ, ನನಗೆ ಬೆನ್ನಿನ ನೋವಿದೆ, ನನಗೆ ಜೈಲಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ನನಗೆ ಬೇಲ್ ಕೊಡಿ ಅಂತ ಕೇಳ್ತಾನೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ನಿಮ್ಮ ಕೆಳಗಡೆ ಅಸಿಸ್ಟ್ ಆಗಿ ಕೆಲಸ ಮಾಡ್ತಾ ಇರೋರಾಗ್ಲಿ ಅಥವಾ ನಿಮ್ಗಾಗ್ಲಿ ಬೆನ್ನೋವು ಅಂತ ಹೇಳಿದ್ರೆ ಯಾರು ಕೂಡ ಮೂವ್ ಹಾಕೊಂಡು ಹೆಂಗೋ ನೀನು ಕೆಲಸ ಮಾಡಪ್ಪ ಅಂತ ಹೇಳ್ತೀವಿ ಹೊರತು, ಯಾರು ಕೂಡ ಬೇಲ್ ಇದು ಬೆನ್ನೋವು ಇದೆ ಅಂದ ತಕ್ಷಣ ನೀನು ರಜಾ ಮಾಡು ಅಂತ ಯಾರು ಹೇಳುದಿಲ್ಲ. ಅಂತಹ ಸಂದರ್ಭದಲ್ಲಿ ಕೋರ್ಟ್ ಇಡಿ ಅವ್ರು ಏನ್ ಮಾಡ್ತಾರೆ, ಆ ಬೆನ್ನು ನೋವು ಅಂತಂದ್ರು ಕೂಡ ಅವರೊಂದು ಅಬ್ಜೆಕ್ಷನ್ಸ್ ಫೈಲ್ ಮಾಡೋದಿಲ್ಲ. ಇಲ್ಲ ನೀವು ಅವ್ರಿಗೆ ಬೇಲ್ ಕೊಡಬಹುದು ಅಂತ ಹೇಳಿ ಹೇಳುತ್ತೆ. ಈಗ ಸಂಜಯ್ ಸಿಂಗ್ ಅವರಿಗೆ
ಬೇಲನ್ನ ಅಬ್ಜೆಕ್ಟ್ ಮಾಡಿಲ್ಲ, ಯಾಕೆ? ಬರ್ತೇನೆ ಇದು ಮುಗಿಸ್ಬಿಡ್ತೇನೆ, ಈ ಇಂಟ್ರೆಸ್ಟಿಂಗ್ ಪಾರ್ಟ್ ಮುಗಿಸ್ಬಿಡ್ತೇನೆ ನಿಮಗೆ. ಈತ ಬೇಲ್ ಅಪ್ಲಿಕೇಶನ್ ಬೆನ್ನು ನೋವು ಅಂತೇಳಿ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ತಕ್ಷಣನೇ ಇಡಿ ಅವ್ರು ಏನ್ ಮಾಡ್ತಾರೆ, ಇಲ್ಲ ಈತ ನಮ್ಮ ಗವರ್ಮೆಂಟ್ ಅಪ್ರೂವಲ್ ಇಲ್ಲದಾನೆ, ಈತನಿಗೆ ಬೇಲ್ ಕೊಡಬಹುದು ಅಂತ ಹೇಳಿದ ತಕ್ಷಣ ಆತ ಜೈಲಿಂದ ಹೊರಗಡೆ ಬರ್ತಾನೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಮತ್ತೊಂದೇನು ಅಂತ ಹೇಳಿದ್ರೆ 35 ಕೋಟಿ ರೂಪಾಯಿ ಅವಾಗಿಂದ ಅವಾಗ ಅವನು ಎಲೆಕ್ಟ್ರಲ್ ಬಾಂಡ್ ಮೂಲಕ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಬಿಜೆಪಿಗೆ. ಸೊ ಇಲ್ಲಿ ಒಂದು ರೀತಿಯಲ್ಲಿ ಮನಿ ಟ್ರಯಲ್ ನಾವು ಎಲ್ಲಿ ನೋಡಬಹುದಪ್ಪ ಈ ಕೇಸಲ್ಲಿ ಅಂತ ಹೇಳಿದ್ರೆ, ಯಾರು ಫಂಡಿಂಗ್ ತಗೊಂಡಿದ್ದಾರೆ, ಯಾರು ಫಂಡಿಂಗ್ ಯಾರು ಮಾಡಿದ್ದಾರೆ. ಇಲ್ಲಿ ಫಂಡಿಂಗ್ ತಗೊಂಡಿರೋದೆಲ್ಲವೂ ಕೂಡ ಬಿಜೆಪಿ ಶರತ್ ಚಂದ್ರ ರೆಡ್ಡಿಯಿಂದ. ಯಾರಪ್ಪ ಅಂತ ಹೇಳಿದ್ರೆ ಪ್ರೈಮ್ ಅಕ್ಯೂಸ್, ಕಿಂಗ್ ಪಿನ್ ಅಂತ ಹೇಳ್ತಾರೆ ಈ ಕೇಸಲ್ಲಿ. ಆತ ದುಡ್ಡು ಯಾರಿಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷಕ್ಕೆ ಕೊಟ್ಟಿದ್ದಾನೆ. ಸೊ ಅಂದ್ರೆ ಒಂದು ರೀತಿನಲ್ಲಿ ಮನಿ ಟ್ರಯಲ್ ಎಸ್ಟಾಬ್ಲಿಷ್ ಆಗಿದೆ ಎಲ್ಲಿ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷದಲ್ಲಿ ಹೊರತು ಆಮ್ ಆದ್ಮಿ ಪಕ್ಷದಲ್ಲ. ಹಾಗಾಗಿ ನೀವು ಇದನ್ನ ಹಗರಣ ನಡೆದೇ ಇಲ್ಲ. ಹಾಗಾಗಿ ಈ ಕೇಸಲ್ಲಿ ನೋಡಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅದೇನೇ ಇರೋದು, ಇಡಿ ಅವರಿಗೆ ಇನ್ವೆಸ್ಟಿಗೇಷನ್ಸ್ ಆಫೀಸರ್ಸ್ ಯಾವ ಒಂದು ಕೇಸಲ್ಲಿ ಅಪೋಸ್ ಮಾಡ್ತಾರೆ ಆ ಕೇಸಲ್ಲಿ ನೀವು ಯಾವ್ದು ಜೆನ್ವಿನ್ ರೀಸನ್ ಇದ್ರೂ ಕೂಡ ನಿಮ್ಗೆ ಬೇಲ್ ಸಿಗೋದಿಲ್ಲ. ಆದ್ರೆ ನೀವು ಸಿಲ್ಲಿ ರೀಸನ್ಸ್ ಕೊಟ್ಟರು ಕೂಡ ಇನ್ವೆಸ್ಟಿಗೇಷನ್ಸ್ ಆಫೀಸರ್ಸ್ ಅಪೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೇಸಲ್ಲಿ ಬೇಲ್ ಸಿಕ್ಕಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನಾನು ಹೇಳಿದಂಥದ್ದು. ಈಗ ನಾವು ಸಂಜಯ್ ಸಿಂಗ್ ಇವತ್ತಿನ ಕೇಸಿಗೆ ಬರೋದಾದ್ರೆ, ನೀವು ಕೇಳಿದ ಪ್ರಶ್ನೆಗೆ ಇವತ್ತಿನ ಕೇಸಿಗೆ ಬರೋದಾದ್ರೆ ಸಂಜಯ್ ಸಿಂಗ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿರುವಂಥದ್ದು. ಸಂಜಯ್ ಸಿಂಗ್ ವಿಚಾರದಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನೋಡಿ ಈ ಸಂಜಯ್ ಸಿಂಗ್ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಇದ್ದಂತಹ ಆಫೀಸಿಂದ ಹಿಡ್ಕೊಂಡು ಮನೆಯಿಂದ ಹಿಡ್ಕೊಂಡು ಅವರ PA ಮನೆ ಮತ್ತೆ ಅವರ ಕಾರ್ಯಕರ್ತರ ಮನೆ ಎಲ್ಲರ ಮನೆಯನ್ನು ಕೂಡ ಶೋಧನೆಗೊಳಪಡಿಸಲಾಗಿತ್ತು. ಆದ್ರೆ ಒಂದೇ ಒಂದು ರೂಪಾಯಿ ಕೂಡ ಸಂಜಯ್ ಸಿಂಗ್ ಅವರ ವಿರುದ್ಧ ಅಥವಾ ಅವರ ಸಂಗಡಿಗರ ವಿರುದ್ಧ ಮನೆಯಲ್ಲಿ ಸಿಕ್ಕಿಲ್ಲ. ಅಥವಾ ಅವ್ರೇನು 1 ಕೋಟಿ ರೂಪಾಯಿ ಮೊದಲನೇದಾಗಿ ಹೇಳ್ತಾರೆ 2 ಕೋಟಿ ರೂಪಾಯಿ ಅವರು ತಗೊಂಡಿದ್ರು ಅಂತ ಹೇಳಿ, ಆದ್ರೆ 2 ಕೋಟಿ ರೂಪಾಯಿ ಅಲ್ಲ, ಅದರಲ್ಲಿ 1 ಲಕ್ಷ ಕೂಡ ಎಲ್ಲೂ ಕೂಡ ಸಿಕ್ಲಿಲ್ಲ. ಆಮೇಲೆ ಅವ್ರ ವಿರುದ್ಧ ಯಾವುದೇ ರೀತಿ ಹೇಳಿಕೆಗಳಿಲ್ಲ. ಹಿಯರ್ ಸೇವಿಂಗ್ ಎವಿಡೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಿವಿ ಮಾತಿನ ಮೂಲಕ ಬಂದಂತಹ ಸಾಕ್ಷಿಗಳು. ಆ ಒಂದು ಸಾಕ್ಷಿಯನ್ನು ಇಟ್ಕೊಂಡು ಇವರು ಈ ಒಂದು ಸಂಜಯ್ ಸಿಂಗ್ ಅವರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ಕೇಸಲ್ಲಿ ಅದೆಲ್ಲವೂ ಕೂಡ ಪೊಳ್ಳಾಗಿ ನಿಂತಹ ಸಂದರ್ಭದಲ್ಲಿ ಇಡಿ ಅವರಿಗೆ ತಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಏನೂ ಇರಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮುಗ್ದಿದೆ, ನಮಗೆ ಇದು ಸಂಜಯ್ ಸಿಂಗ್ ಅವರ ವಿರುದ್ಧ ಯಾವುದೇ ರೀತಿ ಇದು ಇಲ್ಲ, ನೀವು ಬೇಲ್ ಕೊಡಬಹುದು ಅಂತ ಹೇಳಿ ಇವತ್ತಿನ ಬೇಲ್ ಅಪ್ಲಿಕೇಶನ್ಸ್ ಅಲ್ಲಿ ಪಿಟಿಷನ್ಸ್ ಅಲ್ಲಿ ಅವರು ಅಬ್ಜೆಕ್ಷನ್ಸ್ ಫೈಲ್ ಮಾಡದೆ ಬಿಟ್ಟಿದ್ದಾರೆ. ಈಗ ಇಷ್ಟು ಮಂದಿ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ ಹಗರಣ ನಡೆದಿಲ್ಲ ಅಂತ. ಹಾಗಿದ್ರೆ 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅದು ಹೇಳ್ಕೊಂಡು ಬಂದಿರುವ ಬಹಳ ದೊಡ್ಡ ಆಮ್ ಆದ್ಮಿ ಪಕ್ಷ ಕೂಡ ತನ್ನ ಚುನಾವಣಾ ಪ್ರಣಾಳಿಕೆ ಇರ್ಬೋದು ಅಥವಾ ಇಡೀ ಚುನಾವಣೆಯನ್ನ ಮತ್ತೆ ಅಧಿಕಾರಕ್ಕೆ ಬರಬೇಕಾದಂತ ಉದ್ದೇಶಗಳನ್ನ ಹೊಂದಿದ್ದದ್ದು ಭ್ರಷ್ಟಾಚಾರದ ವಿರುದ್ಧ. ಈಗ ಆ 2 ಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಈಗ ಮೂವರನ್ನ ಆಲ್ರೆಡಿ ಜೈಲಿನಲ್ಲಿ ಹಾಕಿದೆ ಬಿಜೆಪಿ. ಹೀಗಿರುವಾಗ ಬಿಜೆಪಿ ಯಾಕೆ ಈ ಆಮ್ ಆದ್ಮಿ ಪಕ್ಷದ ಮೇಲೆ ಮಾಡಿರುವಂತ ಈ ಆರೋಪಗಳನ್ನ ಒಂದು ಬಹಳ ಭಾರತದಾದ್ಯಂತ ಪ್ರಚಾರಕ್ಕೆ ತರ್ತಾ ಇಲ್ಲ? ಇಲ್ಲ ನೋಡಿ, ಆಮ್ ಆದ್ಮಿ ಪಕ್ಷ ಹುಟ್ಟಿ ಹಾಕೊಂಡಿದ್ದು 2011ರಲ್ಲಿ. ಆ ಒಂದು ಅಣ್ಣಾ ಹಜಾರೆ ಅವರ ಮೂವ್ಮೆಂಟ್ ಏನಿತ್ತು, ಅದಾದ ನಂತರದಲ್ಲಿ ಆ ಮೂವ್ಮೆಂಟ್ ನ ಹೈಜಾಕ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಏನು ಪ್ರಯತ್ನ ಮಾಡ್ತು, ಅದರ ವಿರುದ್ಧ ಸಿಡಿದೆದ್ದು ಒಂದು ಗುಂಪು ಆಮ್ ಆದ್ಮಿ ಪಕ್ಷವನ್ನ ಸಂಸ್ಥಾಪನೆ ಮಾಡುತ್ತೆ. ಅದರಲ್ಲಿ ಕರ್ನಾಟಕದಿಂದ ನಾನು ಒಬ್ಬ ಕೂಡ ಪೃಥ್ವಿ ರೆಡ್ಡಿ ಅವರ ನೇತೃತ್ವದಲ್ಲಿ ಮಾಡಿದ್ವಿ. ಅದಾದ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಕ್ಷದ ಬೆಳವಣಿಗೆಗಳೇನಿದೆ ನೀವು 10 ವರ್ಷದಲ್ಲಿ ನೋಡಿದ್ರೆ, ನಾವು ದೆಹಲಿ ಅಂತಹ ರಾಜ್ಯದಲ್ಲಿ 3 ಬಾರಿ ಅಧಿಕಾರಕ್ಕೆ ಹಿಡಿತೇವೆ. ನೀವು ಪಂಜಾಬ್ ಅಂತ ರಾಜ್ಯದಲ್ಲಿ 1 ಬಾರಿ ಅಧಿಕೃತ ವಿರೋಧ ಪಕ್ಷವಾಗಿ ನಾವು ನಿಂತ್ಕೊಂಡು 2ನೇ ಬಾರಿ ಬಂದಂತ ಸಂದರ್ಭದಲ್ಲಿ ಸರ್ಕಾರವನ್ನೇ ರಚನೆ ಮಾಡುವಂತಹ ಇತಿಹಾಸದ ಮೊದಲ ಬಾರಿಯ ಸರ್ಕಾರ ನಮ್ದಾಗಿರುತ್ತೆ. ಈಗ ಮೊನ್ನೆ ಅಷ್ಟೇ ನೀವು ನೋಡಬಹುದು, ಚಂಡೀಗಢ ಎಲೆಕ್ಷನ್ಸ್ ಅಲ್ಲೂ ಕೂಡ ನಾವು ಆಮ್ ಆದ್ಮಿ ಪಕ್ಷದ ಮೇಯರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಆಮೇಲೆ ಗುಜರಾತ್ ನಲ್ಲಿ 5 MLAಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಗೋವಾದಲ್ಲೂ ಕೂಡ 2 MLAಗಳು ಆಯ್ಕೆ ಮಾಡಿ 10 ವರ್ಷದಲ್ಲಿ ಇಷ್ಟು ಬೆಳವಣಿಗೆಗಳನ್ನು ಹೊಂದಂತಹ ಯಾವುದಾದ್ರು ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಆಮ್ ಆದ್ಮಿ ಪಕ್ಷ ಮಾತ್ರ. ಅದಕ್ಕೆ ಒಂದು ಮೂಲ ಆಧಾರ ಏನು ಅಂತ ಹೇಳಿದ್ರೆ, ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಟ್ಟಿದ್ದೇವೆ ಅನ್ನೋ ಕಾರಣಕ್ಕೆ ನಮ್ಗೆ ಜನ ಆಯ್ಕೆ ಮಾಡ್ತಾ ಇರೋಂಥದ್ದು, ಬೇರೆ ಏನೂ ಉದ್ದೇಶ ಇಲ್ಲ. ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ದೀವಿ. ಇವಾಗ ವಿದೇಶಕ್ಕೂ ನಮ್ಮ ರಾಷ್ಟ್ರಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ವಿದೇಶದಲ್ಲೂ ಕೂಡ ಜನ 30ರಿಂದ 40% ಟ್ಯಾಕ್ಸ್ ಕಟ್ತಾರೆ. ನಾವು ಇಲ್ಲಿ ನಮ್ಮ ದೇಶದಲ್ಲೂ ಕೂಡ 30ರಿಂದ 40% ಟ್ಯಾಕ್ಸ್ ಕಟ್ತೀವಿ. ಆದ್ರೆ ಆ ಟ್ಯಾಕ್ಸ್ ಹಣ ಎಲ್ಲೂ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಆ ಟ್ಯಾಕ್ಸ್ ಹಣ ಎಲ್ಲ ಮಂತ್ರಿಗಳು ಅಥವಾ ಸರ್ಕಾರದ ಅಧಿಕಾರದಲ್ಲಿರುವಂತಹ ಮನೆಗೆ ಸ್ವಂತ ಇದಕ್ಕೆ ಖರ್ಚಾಗ್ತಾ ಇದೆ.
MLA-ಗಳಿಗೋ MP-ಗಳಿಗೋ ಅವರು ಭ್ರಷ್ಟಾಚಾರ ಮಾಡಿ ಅವರು ಶ್ರೀಮಂತಿಕೆಗಳನ್ನ ಮೆರೀತಾ ಇದ್ದಾರೆ. ಆದ್ರೆ ಅದೇ 30% 40% ಟ್ಯಾಕ್ಸ್ ಕಟ್ಟದಂತಹ ವಿದೇಶಗಳಲ್ಲಿ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ವಿದೇಶಗಳಲ್ಲಿ ಏನಾಗ್ತಾ ಇದೆ, ಶಿಕ್ಷಣವನ್ನು ಫ್ರೀ ಕೊಡ್ತಾ ಇದ್ದಾರೆ, ಆರೋಗ್ಯವನ್ನು ಫ್ರೀ ಕೊಡ್ತಾ ಇದ್ದಾರೆ, ರಸ್ತೆ ಕಾಮಗಾರಿಗಳು ಗುಣಮಟ್ಟವಾಗಿರುತ್ತವೆ, ನಿಮಗೆ ಮೂಲಭೂತ ಸೌಕರ್ಯಗಳು, ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಆ ರೀತಿಯ ವ್ಯವಸ್ಥೆಗಳನ್ನ ಆಮ್ ಆದ್ಮಿ ಪಕ್ಷ ಗಣನೆಗೆ ತಗೊಂಡು ನಾವು ಅದೇ ರೀತಿಯ ವ್ಯವಸ್ಥೆಯನ್ನ ಕರ್ನಾಟಕದ ದೆಹಲಿನಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ, ಪಂಜಾಬ್ನಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಇವತ್ತಿನ ಬಿಜೆಪಿಗೆ ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ನೋಡಿ, ಒಂದು ಅವರು ಖರೀದಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತಿನ ಬಿಜೆಪಿ ಸರ್ಕಾರ ನಿಮ್ಮನ್ನ ಹೇಗಾದ್ರೂ ಮಾಡಿ ಖರೀದಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನಾವು ಇವತ್ತಿನ ಸಂದರ್ಭದಲ್ಲಿ ನೋಡೋದಾದ್ರೆ, ಇವತ್ತು ಪ್ರಸ್ತುತ ಭಾರತದಲ್ಲಿರುವಂತಹ ಪಕ್ಷಗಳಲ್ಲಿ ಕಾಂಗ್ರೆಸ್ಸು ಸೇಲ್ ಆಗಿದೆ, ಕಾಂಗ್ರೆಸ್ MLA-ಗಳು ಸೇಲ್ ಆಗಿದ್ದಾರೆ, MP-ಗಳು ಸೇಲ್ ಆಗಿದ್ದಾರೆ. ನಿಮಗೆ ತೃಣಮೂಲ ಕಾಂಗ್ರೆಸ್ ಅಲ್ಲಿ ಇರುವಂತಹ MLA-ಗಳು MP-ಗಳು ಸೇಲ್ ಆಗಿದ್ದಾರೆ. ಶರದ್ ಪವಾರ್ ಪಕ್ಷದಲ್ಲಿ ಇದ್ದಂಥವರು MLA-ಗಳು MP-ಗಳು ಸೇಲ್ ಆಗಿದ್ದಾರೆ. ಶಿವಸೇನೆ ಇದ್ದಂಥವರು MLA MP-ಗಳು ಸೇಲ್ ಆಗಿದ್ದಾರೆ. ಆದ್ರೆ ಸೇಲ್ ಆಗದೆ ಉಳಿದಿರುವಂತಹ MLA-ಗಳು MP-ಗಳು ಯಾರಾದ್ರೂ ಇದ್ರೆ ಅದು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಮಾತ್ರ. ಅದಕ್ಕೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ಇವ್ರನ್ನ ಹೆಣಿಬೇಕು, ಹೇಗಾದ್ರೂ ಮಾಡಿ ಇವ್ರನ್ನ ಬಗ್ಗಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು PMLA ಆಕ್ಟ್ ಮೂಲಕ ಆಮ್ ಆದ್ಮಿ ಪಕ್ಷದ ನಾಯಕರುಗಳನ್ನ ಜೈಲಿಗೆ ಹಾಕಿದ್ರೆ ಹೇಗಾದ್ರೂ ಈ ಪಕ್ಷವನ್ನ ತುಳಿಬಹುದು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಈಗ ಆಗ ಏನಾಗುತ್ತೆ, ಮುಗಿಸ್ಬಿಡ್ತೇನೆ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಯಾವಾಗ ಅವರು ಜೈಲಿಗೆ ಹಾಕಿದ್ರು, ನಮ್ಮ ತಕ್ಷಣದಲ್ಲಿ ಸೆಕೆಂಡ್ ಲೆವೆಲ್ ಲೀಡರ್ಸ್ಗಳು ನಿಂತ್ಕೊಳ್ತಾರೆ, ಶೀಲ್ಡ್ ಮಾಡ್ತಾರೆ. ಸೆಕೆಂಡ್ ಲೆವೆಲ್ ಲೀಡರ್ಸ್ಗಳು ನಿಂತ್ಕೊಂಡು ನಿಮಗೆ ಎಂಟೈರ್ ಇಂಡಿಯಾ ಗಠಬಂಧನ್ ಏನಿದೆ, ಇಂಡಿಯಾ ಅಲೈನ್ಸ್ ಏನಿದೆ, ಆ ಇಂಡಿಯಾ ಅಲೈನ್ಸ್ ಮೂಲಕ ಒಂದು ದೊಡ್ಡ ಪ್ರದರ್ಶನವನ್ನ ಈ ಭಾನುವಾರದಲ್ಲಿ ಮಾಡ್ತಾರೆ. ಬಿಜೆಪಿ ಅವ್ರು ಏನ್ ಅನ್ಕೊಂಡಿದ್ರು, ಅಯ್ಯೋ ನಾವು ಅರವಿಂದ್ ಕೇಜ್ರಿವಾಲ್ ಅವ್ರ ಒಬ್ಬರನ್ನ ನಾವು ಹೇಗಾದ್ರೂ ಮಾಡಿ ಟ್ಯಾಕಲ್ ಮಾಡಿದ್ರೆ ಈ ಪಕ್ಷವನ್ನೇ ಮುರಿದು ಬಿಡ್ಬೋದು, ಈ ಪಕ್ಷವನ್ನೇ ತುಳಿದು ಬಿಡ್ಬೋದು ಅಂತ ಏನು ಅನ್ಕೊಂಡಿರ್ತಾರೆ. ಆದ್ರೆ ಆಮ್ ಆದ್ಮಿ ಪಕ್ಷ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆರ್ಗ್ಯಾನಿಕ್ ಆಗಿ ಬಂದಂತಹ ಪಕ್ಷ ಇದು, ಯಾರೋ ಒಬ್ಬ ವ್ಯಕ್ತಿಯಿಂದ ಪಕ್ಷ ನಿಂತಂತದ್ದಲ್ಲ ಇದು ಅನ್ನೋದನ್ನ ಈ ಸಂಡೇ ನಡೆದಂತಹ ಇಂಡಿಯಾ ಅಲೈನ್ಸ್ ಒಂದು ಇದರಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸುತ್ತೆ. ನಮ್ಮ ಇದೇ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಗಳೇನಿದ್ರು, ಅತೀಶಿ ಆಗಿರಬಹುದು, ಸರೋಜ್ ಭಾರದ್ವಾಜ್ ಆಗಿರಬಹುದು, ನಮ್ಮ ದುರ್ಗೇಶ್ ಪಾಠಕ್ ಅವರಾಗಿರಬಹುದು, ನಮ್ಮ ಅತ್ಯಂತ ಅಮೂಲ್ಯವಾದ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಏನಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಸಂಡೇ ಪ್ರೋಗ್ರಾಮ್ ಅಲ್ಲಿ ನಿಂತ್ಕೊಂಡು ಈ ಒಂದು ಇಂಡಿಯಾ ಅಲೈನ್ಸ್ ಅನ್ನ ಮುನ್ನಡೆಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಬಿಜೆಪಿಗೆ ಅರಿವಾಗಿದ್ದೇನು ಅಂತ ಹೇಳಿದ್ರೆ, ನಾವು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮಾತ್ರ ನಾಯಕ ಅಂತ ಅನ್ಕೊಂಡಿದ್ವಿ, ಇಲ್ಲಿ ಹಲವಾರು ನಾಯಕರಿದ್ದಾರೆ, ಆಮ್ ಆದ್ಮಿ ಪಕ್ಷದಲ್ಲಿ ಹಲವಾರು ನಾಯಕರಿದ್ದಾರೆ, ನಮ್ಗಿದು ಜೀರ್ಣಿಸ್ಕೊಳ್ಳೋದಕ್ಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ಅವರು ಇವತ್ತು ಬಂದಂತಹ ಬೇಲ್ ಪಿಟಿಷನ್ ಅಲ್ಲಿ ಯಾವುದೇ ಅಬ್ಜೆಕ್ಷನ್ಸ್ ಮಾಡದೇನೆ, ಇನ್ನು ಮತ್ತೆ ಇದು ನಮ್ಮ ಬೂಮರಿಂಗ್ ಆಗುತ್ತೆ, ಬ್ಯಾಕ್ ಫೈರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಅಬ್ಜೆಕ್ಷನ್ಸ್ ಮಾಡದೇನೆ ಹಾಗೆ ಬಿಟ್ಟಂತ ಸಂದರ್ಭದಲ್ಲಿ ನಮಗೆ ಇವತ್ತು ಬೇಲ್ ಸಿಕ್ಕಿರೋಂಥದ್ದು. ಈಗ ನೀವು ಹೇಳಿದ ಹಾಗೆ ಭಾರತದಲ್ಲಿರುವ ಎಲ್ಲಾ ಪಕ್ಷಗಳಲ್ಲಿಯೂ ಕೂಡ ಆಮ್ ಆದ್ಮಿ ಪಾರ್ಟಿ ಮಾತ್ರ ಆಪರೇಷನ್ ಕಮಲಕ್ಕೆ ಬಲಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಪಂಜಾಬ್ನಲ್ಲಿ ಹಾಗಾಗಿದೆಯಲ್ಲ. ಈಗ ಸದ್ಯ ಅರವಿಂದ್ ಕೇಜ್ರಿವಾಲ್ ಅವರು ಬಂಧನದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಕ್ಷದ ಓರ್ವ ಅತ್ಯುನ್ನತ ನಾಯಕ ಹಾಗೆ ದೆಹಲಿ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಒಳಗಿರುವಾಗ ಬಿಜೆಪಿಗೆ ಇದು ಸುಲಭ ಆಗ್ಲಿಕ್ಕಿಲ್ವಾ? ಈಗ ಪಂಜಾಬ್ನಲ್ಲಿ ಮಾಡಿದಂತ ಆಪರೇಷನ್ ಕಮಲವನ್ನ ದೆಹಲಿ ಮತ್ತೆ ಇತರ ಕಡೆಗಳಲ್ಲಿ ಮಾಡೋದಕ್ಕೆ ಸುಲಭ ಆಗ್ಲಿಕ್ಕಿಲ್ವಾ? ಇಲ್ಲ, ನಾನು ಇದು ಒಪ್ಕೊಳ್ತೇನೆ. ನಮ್ಮ ಪಂಜಾಬ್ ನಲ್ಲಿ ಏನು ಅತ್ಯಂತ ಅಭೂತಪೂರ್ವ ಒಂದು ಬೆಳವಣಿಗೆನಲ್ಲಿ 93 ಸ್ಥಾನಗಳಲ್ಲಿ ನಾವು ಏನು ಆಯ್ಕೆಯಾಗಿ ಬಂದ್ವಿ, ಆಮ್ ಆದ್ಮಿ ಪಕ್ಷದ ಕೆಲವು MLA-ಗಳಿಗೆ 25ರಿಂದ 30 ಕೋಟಿ ರೂಪಾಯಿಗಳನ್ನ ಕೊಟ್ಟು ನೀವು ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಇದು ಬಿಜೆಪಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ಆಮಿಷಗಳನ್ನು ಒಡ್ಡಿರುವಂತಹ ಸನ್ನಿವೇಶಗಳು, ಮತ್ತೆ ಇವತ್ತಿನ ದಿನಗಳಲ್ಲೂ ಕೂಡ ಅತೀಶಿ ಮರ್ಲಿನ ಅವ್ರಿಗೂ ಕೂಡ ಒಂದು ಆಫರ್ನ ಬಂದಿರುವಂತದ್ದು, ಮತ್ತೆ ಹಲವಾರು MLA-ಗಳಿಗೆ ನಿಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಹೇಗಿದ್ರು ಜೈಲಲ್ಲಿ ಇದ್ದಾರೆ, ಈಗ ನಿಮ್ಮ ಪಕ್ಷವೇ ಮುಳುಗೋಗಿದೆ, ನೀವು ಯಾಕೆ ನಮ್ಮ ಪಕ್ಷಕ್ಕೆ ಸೇರಬಾರ್ದು, ಸೇರಿ ಇಲ್ಲ ಅಂತಂದ್ರೆ ನಿಮ್ಗೆ ಏನ್ ಬೇಕು ನಾವು ಕೊಡ್ತೇವೆ ಅನ್ನೋ ರೀತಿಯಲ್ಲಿ 25ರಿಂದ 30 ಕೋಟಿ ರೂಪಾಯಿಗಳನ್ನ ಅವರು ಆಫರ್ ಮಾಡಿರೋಂಥದ್ದು ಎಲ್ಲವೂ ಕೂಡ ಸನ್ನಿವೇಶ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದರಲ್ಲಿ ಗಣನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ದುಡ್ಡಿಗೆ ಮಾರ್ಕೊಂಡವರು ತಮ್ಮನ್ನು ತಾವು ತಮ್ಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ರೆಪ್ರೆಸೆಂಟ್ ಮಾಡಬಹುದು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಆಮ್ ಆದ್ಮಿ ಪಕ್ಷದ ಅತಿ ಹೆಚ್ಚು ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ MLA-ಗಳು ರೆಪ್ರೆಸೆಂಟೇಟಿವ್ಸ್ಗಳು ಏನಿದ್ದಾರೆ, ಅವರಿವತ್ತು ಬಿಜೆಪಿಯ ಈ ಆಮಿಷಗಳನ್ನ ದೆಹಲಿ ಹೌಸ್ ಅಲ್ಲೇ ಬಂದು ಹೇಳಿದ್ದಾರೆ.
ದೆಹಲಿ ಹೌಸ್ ಅಲ್ಲೇ ವಿತ್ ಫೋನ್ ನಂಬರು ಅವ್ರು ಏನ್ ಹೇಳಿದ್ದಾರೆ, ನಮಗೆ ಇಂತಹ ನಂಬರ್ ಇಂದ ಇಂತಹ ವ್ಯಕ್ತಿಗಳಿಂದ ಬಿಜೆಪಿಗೆ ಜಾಯಿನ್ ಆಗ್ಲಿಕ್ಕೆ ಆಫರ್ಸ್ ಬರ್ತಾ ಇದೆ, 30 ಕೋಟಿ ರೂಪಾಯಿಗಳ ಆಫರ್ಸ್ ಬರ್ತಾ ಇದೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಸೊ ಈ ರೀತಿಯ ಹೇಳುವಂತಹ ಸಾಧ್ಯತೆ ಎಷ್ಟು ಪಕ್ಷಗಳಲ್ಲಿದೆ? ಇವತ್ತಿನ ದಿನಗಳಲ್ಲಿ ಯಾವುದೇ ಪಕ್ಷದಲ್ಲೂ ನಾವು ನೋಡುವುದಿಲ್ಲ. ಆದ್ರೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳಲ್ಲಿ ಆ ಒಂದು ಗಡಸುತನ, ಆ ಒಂದು ಕಮಿಟ್ಮೆಂಟ್ ಇದೆ. ಜನರಿಗಾಗಿರುವಂತಹ ಕಮಿಟ್ಮೆಂಟ್ ಇಂದ ಮಾತ್ರ ಅದು ಸಾಧ್ಯ ಅಂತ ನಾನು ಹೇಳಬಲ್ಲೆ. ಅದಕ್ಕಾಗಿ ಇವತ್ತು ಬಿಜೆಪಿ ಮಾಡ್ತಾ ಇರುವಂತಹ ಈ ಆಫರ್ಗೆ, ಏನು 25ರಿಂದ 30 ಕೋಟಿ ರೂಪಾಯಿ ನಾನು ಕೊಡ್ತೇನೆ ಬನ್ನಿ ಅಂತ ಹೇಳುವಂತ ಆಫರ್ಗೆ ನನ್ನ ಪ್ರಶ್ನೆ ಇರೋಂಥ ಇಷ್ಟೇನೆ, ನಾನು ಇವತ್ತು ಎಲೆಕ್ಟ್ರಲ್ ಬಾಂಡ್ ತುಂಬಾ ಪಾರದರ್ಶಕವಾಗಿದೆ, ನಾವು ತುಂಬಾ ಒಂದು ಪಾರದರ್ಶಕ ನೀತಿಯನ್ನೇ ತಂದಿದ್ದೇವೆ ಅಂತೇಳಿ ನಿನ್ನೆ ದಿನ ನರೇಂದ್ರ ಮೋದಿ ಅವರು ಏನು ಹೇಳ್ಕೊಳ್ತಾ ಇದ್ರು. ನಾನು ಅವ್ರಿಗೆ ಒಂದು ಸಣ್ಣ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಇದು 25ರಿಂದ 30 ಕೋಟಿ ರೂಪಾಯಿ ನೀವೇನು ಆಫರ್ ಮಾಡ್ತಾ ಇದಿರಲ್ಲ, ಇದು ಯಾರಪ್ಪನ ಮನೆ ದುಡ್ಡಿಂದ ಆಫರ್ ಮಾಡ್ತಾ ಇದ್ದೀರಿ? ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಇದು ವೈಟ್ ಮನಿಯಿಂದ ಬರ್ತಾ ಇದೆಯಾ? ಇದು ವೈಟ್ ಮನಿನಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಹಾಗಿದ್ರೆ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮನಿ ಸಂಚಲನ ಆಗ್ತಾ ಇದೆ. ಬ್ಲ್ಯಾಕ್ ಮನಿ ಸಂಚಲನ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮ್ಮ ನೀತಿಗಳೇನು? ಇಂಟ್ರೆಸ್ಟಿಂಗ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಗೋವಾ ಎಲೆಕ್ಷನ್ಸ್ ಅಲ್ಲಿ 45 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಇಡಿ ಅವರು ಇವತ್ತೇನು ನಮ್ಮ ಮೇಲೆ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳೋದಿಷ್ಟೇನೆ, ನಮ್ಮ ಅಕೌಂಟ್ ಪ್ರಕಾರ ಆಮ್ ಆದ್ಮಿ ಪಕ್ಷ ಗೋವಾ ಎಲೆಕ್ಷನ್ಸ್ ಅಲ್ಲಿ ಖರ್ಚು ಮಾಡಿರುವಂತದ್ದು 4.5 ಕೋಟಿ ಮಾತ್ರ. 4.5 ಕೋಟಿಯನ್ನ ನಾವು ಖರ್ಚು ಮಾಡಿದೀವಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಅಕೌಂಟ್ಸ್ ಅಲ್ಲೇ ಕೂಡ ನಾವು ಅಪ್ಡೇಟ್ ಪೂರ್ತಿ ಮಾಡಿದ್ದೀವಿ. ನೀವು ಹೇಳ್ತಾ ಇರುವಂತಹ ಡೆಫಿಸಿಟ್ 39 ಕೋಟಿ ರೂಪಾಯಿ ಏನಿದೆ, ನೀವು ಗೋವಾದಲ್ಲಿ ಖರ್ಚಾಗಿದೆ ಅನ್ನೋದಾದ್ರೆ, ಅಂದ್ರೆ ಅವತ್ತಿನ ದಿನದಲ್ಲಿ ವಿಜಿಲೆನ್ಸ್ ಆಗಿ ವರ್ಕ್ ಮಾಡಿದಂತಹ ಎಲೆಕ್ಷನ್ ಕಮಿಷನ್ ಅವರು ಸರಿಯಾಗಿ ವರ್ಕ್ ಮಾಡಿಲ್ಲ, ನಿಮ್ಮ ಅಧಿಕಾರಿಗಳು ಟೊಳ್ಳು ಹೋಗಿ ಇದ್ದಾರೆ ಅಂತ ಒಪ್ಕೊಳ್ತೀರಾ? ನಿಮ್ಮ ಅಧಿಕಾರಿಗಳಿಗೆ ಯಾವುದೇ ರೀತಿ ಅದನ್ನ ಟ್ರೇಸ್ ಔಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಒಪ್ಕೊಳ್ತೀರಾ? ಗೋವಾದಿಂದ ನೀವೆಲ್ಲರೂ ಕೂಡ ಗೋವಾಗ ಹೋಗಿರ್ತೀರಿ, ಸಾಕಷ್ಟು ಜನ ಗೋವಾಗ ಹೋಗಿರ್ತೀರಿ, ನಮ್ಮ ಪ್ರೇಕ್ಷಕರು ಕೂಡ ಗೋವಾಗ ಹೋಗಿರ್ತಾರೆ. ಗೋವಾದಿಂದ ಒಂದೇ ಒಂದು ಲಿಕ್ಕರ್ ಬಾಟಲ್ ಅನ್ನ ನೀವು ಕಾರಲ್ಲಿ ಇಟ್ಕೊಂಡು ಬರಬೇಕು ಅಂತ ಹೇಳಿದ್ರೆ 20 ನಿಮ್ಮ ಚೆಕ್ ಪೋಸ್ಟ್ಗಳು ನಿಮ್ಮನ್ನ ಟ್ರೇಸ್ ಔಟ್ ಮಾಡುತ್ತೆ. ಅದು ಸಾಮಾನ್ಯ ದಿನಗಳಲ್ಲಿ ನಾನು ಹೇಳ್ತಾ ಇರೋಂಥದ್ದು. 20 ಚೆಕ್ ಪೋಸ್ಟ್ ಗಳನ್ನ ನೀವು ಪಾಸ್ ಮಾಡಿ ಬರುವ ಸಂದರ್ಭದಲ್ಲಿ ನೀವು ಯಾಕಾದ್ರೂ ತಂದು ಈ ಒಂದು ಲಿಕ್ಕರ್ ಬಾಟ್ಲು ತರೋದಕ್ಕೆ ನಿಮ್ಗೆ ಅಷ್ಟು ಹೈರಾಣ ಆಗಿರ್ತೀರಿ. ಅಂತಾದ್ರಲ್ಲಿ ನೀವು ಎಲೆಕ್ಷನ್ ಟೈಮಲ್ಲಿ ಇರುವಂತಹ ಕಠಿಣವಾದ ಭದ್ರತೆಯ ಮಧ್ಯದಲ್ಲಿ ನೀವು 45 ಕೋಟಿ ರೂಪಾಯಿಗಳನ್ನ ನೀವು ಸಾಗಿಸಿ ನಾವು ಅಲ್ಲಿ ಖರ್ಚು ಮಾಡಿದೀವಿ ಅಂತ ಹೇಳ್ಕೊಳ್ತಿರಲ್ಲ, ನಿಮ್ಮ ಅಧಿಕಾರಿಗಳಿಗೆ ಯಾವುದೇ ರೀತಿ ಕ್ಷಮತೆ ಇರಲಿಲ್ಲ ಅದನ್ನ ಹಿಡಿದಿಕ್ಕೆ ಅನ್ನೋದನ್ನ ಒಪ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಹಣ ಬಳಕೆ ಆಗಿಲ್ಲ ಅನ್ನೋದನ್ನ ಒಪ್ಕೊಳ್ಳಿ. ಎರಡರಲ್ಲಿ ಒಂದಾದ್ರೂ ನೀವು ಮಾಡಲೇಬೇಕು. ಅಲ್ಲಿಗೆ ನಿಮ್ಮ ಅಧಿಕಾರಿಗಳ, ನಿಮ್ಮ ಎಲೆಕ್ಷನ್ ಕಮಿಷನ್ ನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ದಿನದಲ್ಲೂ ಕೂಡ ಇವತ್ತು ಹಣ ಹಂಚುವಂತಹ ಪ್ರಕ್ರಿಯೆ ಎಲ್ಲದರಲ್ಲೂ ಇದೆ. ಎಲ್ಲ ಎಲೆಕ್ಷನ್ಸ್ ಅಲ್ಲೂ ಹಣ ಹಂಚುವ ಪ್ರಕ್ರಿಯೆ ನಡೆಯುತ್ತೆ. ನಿಮ್ಮ ಎಲೆಕ್ಷನ್ ಕಮಿಷನ್ ಯೋಗ್ಯತೆ ಏನು ಅಂತ ನಮಗೂ ಕೂಡ ಗೊತ್ತಿದೆ. ಅಂದ್ರೆ ಗೋವಾದಲ್ಲಿ ನಿಮ್ಮ ಎಲೆಕ್ಷನ್ ಕಮಿಷನ್ಸ್ಗೆ ಆ ಒಂದು ಹಣವನ್ನ ಎಲೆಕ್ಷನ್ ಟೈಮ್ ಅಲ್ಲಿ 45 ಕೋಟಿ ರೂಪಾಯಿಗಳ ಹಣವನ್ನ ಹಿಡಿಲಿಕ್ಕೆ ಯೋಗ್ಯತೆ ಇರಲಿಲ್ಲ ಅಂತ ಒಪ್ಕೊಳ್ತೀರಾ? ಅವರ ಆರೋಪಗಳಿಗೂ ಆರೋಪ ನೀವು ಮಾಡ್ತೀರಾ ಅಂದ್ರೆ ಎಲ್ಲೋ ಒಂದ್ಸಲ ಸಬ್ಸ್ಟಾನ್ಷಿಯಲ್ಸ್ ಇರಬೇಕಲ್ಲ. ಅಂದ್ರೆ ನಿಮ್ಮ ಅಧಿಕಾರಿಗಳ ಹಣವನ್ನ ಹಿಡಿಯುವಂತ ಯೋಗ್ಯತೆ ಇರಲಿಲ್ಲ ಅಂತ ಒಪ್ಕೊಂಡಂಗಾಯ್ತು. ಸೊ ಈ ರೀತಿಯ ಒಂದು ಸುಳ್ಳು ಪಳ್ಳು ಆರೋಪಗಳನ್ನ ಎಲೆಕ್ಷನ್ ಟೈಮಲ್ಲಿ ಇವರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಿಮಗೆ ಸುಮ್ಮನೆ ಏನೋ ಬಿಜೆಪಿಯವರು ಟ್ವಿಟ್ಟರ್ ಅಲ್ಲಿ ಏನೋ ಒಂದು ಕಳಿಸ್ತಾರೆ, ಅದನ್ನ ಇಡಿ ಅಧಿಕಾರಿಗಳು ಹಿಡ್ಕೊಂಡು ನಮ್ಮ MLA ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾ ಇದ್ದಾರೆ. ಇಷ್ಟೇ. ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಾರ್ಟಿಯ ಫ್ರಂಟ್ ಲೈನ್ ಲೀಡರ್ಸ್ಗಳನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಕರ್ಕೊಂಡೋಗಿ ಒಳಗಡೆ ಇಟ್ಕೊಂಡ್ಬಿಟ್ರೆ ಸಾಕು, ನಾವು ದೆಹಲಿನಲ್ಲಿ 7ಕ್ಕೆ 7 ಸ್ಥಾನಗಳನ್ನ ಗೆಲ್ತೇವೆ. ಪಂಜಾಬ್ನಲ್ಲಿ ನಮ್ಮ ಅಕಾಲಿ ದಳದ ಇದ್ರ ಜೊತೆ ನಾವು ಏನು ಮೈತ್ರಿ ಮಾಡ್ಕೊಂಡಿದೀವಿ, ಅದ್ ನಾವು ಅಲೈನ್ಸ್ ಮಾಡ್ಕೊಂಡು ನಾವು ಅಲ್ಲಿ ಗೆಲ್ತೇವೆ. ಅಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಇದೆಲ್ಲವೂ ಕೂಡ ಪರ್ಸೆಪ್ಷನ್ಸ್ ಬ್ಯಾಟಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಕರಪ್ಷನ್ ಎಲ್ಲೂ ಕೂಡ ನಡೆದಿಲ್ಲ. ಇಟ್ಸ್ ಆಲ್ ಮ್ಯಾಟರ್ ಆಫ್ ಟೈಮ್. ಪರ್ಸೆಪ್ಷನ್ಸ್ ಬ್ಯಾಟಲ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಹೇಗಾದ್ರೂ ಮಾಡಿ ಇವರನ್ನ ಭ್ರಷ್ಟ ಅಂತ ತೋರಿಸಿದ್ರೆ ಸಾಕು, ನಾವು ಎಲೆಕ್ಷನ್ ಗೆಲ್ತೀವಿ ಅನ್ನೋ ಒಂದು ಮೂರ್ಖತನದ ಒಂದು ನಡಿಗೆನಲ್ಲಿ ಇವತ್ತು ಬಿಜೆಪಿ ಅವರು ನಡೀತಾ ಇದ್ದಾರೆ. ಇದಕ್ಕೆ ಆಮ್ ಆದ್ಮಿ ಪಕ್ಷ ಪ್ರತ್ಯುತ್ತರ ತುಂಬಾ ಕಠಿಣವಾಗಿ ಕೊಡುತ್ತೆ. ಇವತ್ತು ಸಂಜಯ್ ಸಿಂಗ್ ಅವರು ಹೊರಗಡೆ ಬಂದಿದ್ದಾರೆ. ಇದೇ ರೀತಿ ಆಮ್ ಆದ್ಮಿ ಪಕ್ಷದ ಉಳಿಕೆ ಎಲ್ಲಾ ಲೀಡರ್ಗಳು ಕೂಡ ಹೊರಗಡೆ ಬರುತ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಇವತ್ತು ಸಂಜಯ್ ಸಿಂಗ್ ಅವರು ಬೇಲ್ನ ಮೇಲೆ ಹೊರಗೆ ಬಂದಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದಾರೆ. ಇನ್ನೂ ಕೂಡ ಅವರು ಯಾಕೆ ಬೇಲ್ಗೆ ಅಪ್ಲೈ ಮಾಡಿಲ್ಲ? ಅವ್ರೇನಾದ್ರೂ ತಂತ್ರ ಇದೆಯಾ ಅದರ ಹಿಂದೆ? ಇಲ್ಲ ನೋಡಿ, ಅದರಲ್ಲಿ ಏನಾಗುತ್ತೆ, ನಾವು ಇದರಲ್ಲಿ ಒಂದು ಸ್ವಲ್ಪ ಟೆಕ್ನಿಕಾಲಿಟಿ ಏನಿದೆ ಅಂತ ನಾವು ನೋಡಬೇಕಾಗುತ್ತೆ.
ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಬೇಲ್ಗೆ ಹಾಕೊಳ್ಳಿಕ್ಕೆ ಬರುವುದಿಲ್ಲ. ಓಕೆ. ಯಾವುದೇ ವ್ಯಕ್ತಿ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಕಸ್ಟಡಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಆತನಿಗಾಗಿ ಬೇಲ್ಗೆ ನಾವು ಯಾವುದೇ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಗ ಮಾತ್ರ ನಾವು ಅದನ್ನ ಮಾಡಬಹುದು. ನನಗನ್ಸುತ್ತೆ ಈಗ ಈ ನಿನ್ನೆ 2 ದಿನ ಅಷ್ಟೇ ಅವರಾಗಿದೆ ಜೈಲಿಗೆ ಹೋಗಿ, ಜುಡಿಷಿಯಲ್ ಕಸ್ಟಡಿಗೆ ಹೋಗಿ. ಸೊ ಮುಂದಿನ ದಿನಗಳಲ್ಲಿ ಅವ್ರದ್ದು ಕೂಡ ಬೇಲ್ ಅಪ್ಲಿಕೇಶನ್ಸ್ ಫಾಲೋ ಅಪ್ಸ್ ಆಗುತ್ತೆ ಅಂತ ನಾನು ಕೂಡ ಪೂರ್ಣ ಭರವಸೆ ಇದೆ. ಇನ್ನೊಂದು ಆಶಾಭಾವನೆ ಏನು ಅಂತ ಹೇಳಿದ್ರೆ, ಸಂಜಯ್ ಸಿಂಗ್ ಅವರಿಗೆ ಬೇಲ್ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಅದೊಂದು ಯಾವ್ದಾದ್ರೂ ಒಂದು ಕೇಸಲ್ಲಿ ಗ್ರೂಪ್ ಆಫ್ ಅಕ್ಯೂಸ್ಗಳು ಇದ್ದಾರೆ ಅಂತಂದಾಗ, ಒಬ್ಬ ಅಕ್ಯೂಸ್ಗೆ ಬೇಲ್ ಸಿಕ್ಕಿದೆ ಅಂತಂದಾಗ ಆ ಒಂದು ಆಧಾರದ ಮೇಲೆ ಉಳಿಕೆ ಎಲ್ಲ ಅಕ್ಯೂಸ್ಗಳಿಗೂ ಕೂಡ ಬೇಲ್ ಕೊಡುವಂತಹ ಒಂದು ಪ್ರಕ್ರಿಯೆ ನಮ್ಮ ಇದರಲ್ಲಿ ಇದೆ, ನ್ಯಾಯದಾನದಲ್ಲಿ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಸತ್ಯೇಂದ್ರ ಜೈನ್ ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಅವರಾಗಿರ್ಬೋದು, ಅಥವಾ ಅರವಿಂದ್ ಕೇಜ್ರಿವಾಲ್ ಅವರಾಗಿರ್ಬೋದು, ಸಂಜಯ್ ಸಿಂಗ್ ಅವರ ಬೇಲ್ ಆಧಾರದ ಮೇಲೆನೆ ಕೂಡ ಅವರು ಕೂಡ ಹೊರಬರೋದಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ಆಶಾಭಾವನೆ, ಮತ್ತೆ ನ್ಯಾಯಾಲಯದ ಮೇಲೆ ನಂಬಿಕೆ ಕೂಡ ನಮಗೂ ಇದೆ ಅನ್ನೋದು ನಮ್ಮ ವಿಚಾರ. ಈಗ ಈ ಫ್ರಂಟ್ ಲೈನ್ ಎಲ್ಲ ಬಹುತೇಕ ನಾಯಕರನ್ನು ಒಳಗೆ ಹಾಕಿರುವಾಗ, ಇನ್ನು ಈ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ನಡೆಯುವ ಪ್ರಚಾರ ಕಾರ್ಯಕ್ಕಿರಬಹುದು ಅಥವಾ ನಿಮ್ಮ ಪಕ್ಷದ ಒಂದು ಪ್ರಕ್ರಿಯೆಗಳಿಗೆ ಏನಾದ್ರೂ ತೊಡಕಾಗುವ ಸಾಧ್ಯತೆ ಕಾಣ್ತಾ ಇದೆಯಾ? ಇಲ್ಲ, ಜನ ಇವತ್ತು ನಿರ್ಧಾರ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಅಂದ್ರೆ ಏನು? ಆಮ್ ಆದ್ಮಿ ಅಂತ ಹೇಳಿದ್ರೆ ಒಂದು ಜನಸಾಮಾನ್ಯರು ಅನ್ನೋದು ಅರ್ಥ. ಸೊ ಅಂದ್ರೆ ಜನ ಒಂದು ನಿರ್ಧಾರ ಮಾಡಿದರೆ ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ಪ್ರಾಮಾಣಿಕ ಪಕ್ಷ ಅನ್ನೋದು ಅವ್ರಿಗೊಂದು ನಂಬಿಕೆ ಇದೆ. ಯಾಕೆ ಅವ್ರಿಗೆ ನಂಬಿಕೆ ಇದೆ? 70 ವರ್ಷಗಳಲ್ಲಿ ಯಾವ ಒಂದು ಸರ್ಕಾರಗಳು ಜನಸಾಮಾನ್ಯರ ಬಗ್ಗೆ ಮಾತಾಡ್ಲಿಲ್ವೋ, ಜನಸಾಮಾನ್ಯರ ಶಿಕ್ಷಣದ ಬಗ್ಗೆ ಮಾತಾಡ್ಲಿಲ್ವೋ, ಆರೋಗ್ಯದ ಬಗ್ಗೆ ಮಾತಾಡ್ಲಿಲ್ವೋ, ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಬಗ್ಗೆ ಅಥವಾ ಅವರ ಒಂದು ಸಾರ್ವಜನಿಕ ಜೀವನದ ಬಗ್ಗೆ ಯಾರು ಮಾತಾಡ್ಲಿಲ್ವೋ, ಆ ಒಂದು ಡಿಗ್ನಿಟಿ ಆಫ್ ಲೈಫ್ ಅನ್ನ ಎತ್ತಿಡಿಯುವಂತಹ ಕೆಲಸವನ್ನ ಮಾಡಿದ್ ಯಾರು ಅಂದ್ರೆ ಆಮ್ ಆದ್ಮಿ ಪಕ್ಷ, ಅರವಿಂದ್ ಕೇಜ್ರಿವಾಲ್. ಸೊ ಹಾಗಾಗಿ ಏನಾಗ್ತಾ ಇದೆ, ಜನರಿಗೆ ಒಂದು ನಂಬಿಕೆ ಇದೆ, ಜನರಿಗೆ ಒಂದು ವಿಶ್ವಾಸ ಇದೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಹೊರಗಡೆ ಬಂದಿಲ್ಲ ಅಂದ್ರೂ ಕೂಡ ಆ ಒಂದು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ ಬರಬೇಕು ಅನ್ನೋ ವಿಶ್ವಾಸ ಮತ್ತೆ ಗೆಲ್ಲಿಸ್ಕೊಂಡ್ ಬರಬೇಕು ಅನ್ನೋ ಕಮಿಟ್ಮೆಂಟ್ ಜನ ಮಧ್ಯದಲ್ಲಿ ಇದೆ. ಹಾಗಾಗಿ ನಮಗೆ ಪೂರ್ಣ ವಿಶ್ವಾಸ ಇದೆ. ಅದ್ರ ಜೊತೆಗೆ ಈ ಎಲ್ಲಾ ನಾಯಕರುಗಳು ಕೂಡ ಎಲೆಕ್ಷನ್ ಮುಂಚೆನೆ ಹೊರಗಡೆ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ನಮಗಿದೆ. ಇಂಥ ಸಂದರ್ಭದಲ್ಲಿ ಈಗ ಸಂಜಯ್ ಸಿಂಗ್ ಅವರು ಹೊರಗೆ ಬಂದಿದ್ದಾರೆ, ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಆಮ್ ಆದ್ಮಿ ಪಕ್ಷದ ನಾಯಕರು ಪತ್ರಿಕಾಗೋಷ್ಠಿಗಳನ್ನ ಮಾಡಿ ನಾವು ಕೂಡ ಅರೆಸ್ಟ್ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಆಮ್ ಆದ್ಮಿ ಪಕ್ಷದ ಮುಂದಿನ ನಡೆ ಏನು, ಕರ್ನಾಟಕದಲ್ಲೇನು ಅಥವಾ ಮತ್ತೆ ಹಾಗೆ ದೆಹಲಿಯಲ್ಲೇನು? ನೋಡಿ, ಮುಂದಿನ ನಡೆ ಸ್ಪಷ್ಟವಾಗಿದೆ. ಈಗ ನಾವು ಲೋಕಸಭಾ ಚುನಾವಣೆಯಲ್ಲೇ ಇದ್ದೇವೆ, ಹೊಸ್ತಿಲಲ್ಲ, ಚುನಾವಣೆಯಲ್ಲೇ ಇದ್ದೇವೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಈ ರೀತಿಯ ಒಂದು ಚಟುವಟಿಕೆಗಳಿಗೆ ಯಾಕೆ ಅನುವು ಮಾಡಿಕೊಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ತನ್ನ ಏಜೆನ್ಸಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳದೇನೆ ಚುನಾವಣಾ ಆಯೋಗಗಳು ಇಷ್ಟು ಎಲ್ಲರನ್ನ ನಾಯಕರನ್ನ ಅರೆಸ್ಟ್ ಮಾಡೋದಕ್ಕೆಲ್ಲ ಪ್ರೇರಣೆ ಕೊಡ್ತಾ ಇರೋಂಥದ್ದು ಬಹಳ ವಿಷಾದನೀಯ ಸಂಗತಿ, ಇತಿಹಾಸದಲ್ಲೇ ಮೊದಲನೇದಿದು. ಸೊ ಆಮ್ ಆದ್ಮಿ ಪಕ್ಷದ ಪ್ರಥಮ ಪಂಕ್ತಿ ಲೀಡರ್ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ ಅನ್ನೋ ಪೂರ್ಣ ವಿಶ್ವಾಸ ಇದೆ. ಇವತ್ತು ಆಮ್ ಆದ್ಮಿ ಪಕ್ಷ ಇಂಡಿಯಾ ಅಲಯನ್ಸ್ ಅಲ್ಲಿ ಏನು ಒಳಗೊಂಡಿದೆ, ಆ ಇಂಡಿಯಾ ಅಲಯನ್ಸ್ ಅಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಮತ್ತು ಇಂಡಿಯಾ ಅಲಯನ್ಸ್ ನ ಎಲ್ಲ ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸ್ಕೊಂಡ್ಬರುವಂತಹ ಪೂರ್ಣ ಪ್ರಯತ್ನಗಳನ್ನು ಆಮ್ ಆದ್ಮಿ ಪಕ್ಷ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ನೀವು ನಡೆ ಕೇಳಿದ್ರಿ, ಕರ್ನಾಟಕದಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಜೊತೆ ತಮ್ಮ ಒಂದು ಪೂರ್ಣ ನಮ್ಮ ಎಲ್ಲ ನಾಯಕರು ಮತ್ತೆ ಕಾರ್ಯಕರ್ತರು ತೊಡಗಿಸ್ಕೊಂಡು ನಮ್ಮ ಅಭ್ಯರ್ಥಿಗಳನ್ನ ಹೆಚ್ಚಿನ ಮಟ್ಟದಲ್ಲಿ 15ರಿಂದ 18 ಸ್ಥಾನಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಬರಬೇಕು. ದೆಹಲಿನಲ್ಲಿ 7ಕ್ಕೆ 7 ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ ಬರಬೇಕು. ಅದೇ ರೀತಿನಲ್ಲಿ ಪಂಜಾಬ್ ಅಲ್ಲಿ ಮತ್ತೆ ಹರಿಯಾಣದಲ್ಲಿ ಮತ್ತೆ ಗುಜರಾತ್ ನಲ್ಲಿ ಏನು ನಮಗೆ ಅವಕಾಶಗಳು ಸಿಕ್ಕಿದೆ, ಆ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡ್ ಬರಬೇಕು ಅನ್ನೋ ಒಂದು ಇದು ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಏನಾದ್ರೂ, ನಾನು ಜನಸಾಮಾನ್ಯರಲ್ಲೂ ಕೇಳೋಂಥದ್ದು, ಬಿಜೆಪಿ ಏನಾದ್ರೂ ನೀವು ಈ ಸಾರಿ ಮತ್ತೆ ಇನ್ನೊಂದು ಅವಕಾಶ ಕೊಟ್ರಿ ಅಂತ ಹೇಳಿದ್ರೆ ಮುಂದೆ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಒಂದು ಹೊಡೆತ ಆಗುವಂತ ಸನ್ನಿವೇಶಗಳನ್ನ ನಾವು ಮನಗಣಬೇಕಾಗಿದೆ. ಸೊ ಹಾಗಾಗಿ ಆಮ್ ಆದ್ಮಿ ಪಕ್ಷದಂತಹ ಪ್ರಾಮಾಣಿಕ ಪಕ್ಷಗಳನ್ನ ಇವತ್ತು ನೀವು ಗೆಲ್ಲಿಸಿದ್ರಿ ಅಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಮಾತನ್ನ ಹೇಳ್ತಾರೆ, ನೀವು ಈ ಬಾರಿ 24ರಲ್ಲಿ ನೀವು ಹೇಗಾದ್ರೂ ಗೆದ್ದು ಬನ್ನಿ, ಆದರೆ ಮುಂದೆ ಬರುವಂತಹ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಮಾತ್ರ ಬಿಜೆಪಿಯನ್ನ ಬಿಡೋದಿಲ್ಲ, ನಾವೇ ನಮ್ಮ ಪೂರ್ಣ ಬಲದಲ್ಲಿ ನಾವು ಗೆದ್ದು ಬರೋದು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಅಂತ.
ಅದು ಎಲ್ಲೋ ಒಂದು ಕಡೆ ಬಿಜೆಪಿಯ ನಿದ್ದೆಗೆಡಿಸಿದೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಇದೇ ಚುನಾವಣೆಯಲ್ಲಿ ಅವ್ರು ಹೇಗಾದ್ರೂ ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಸ್ಟ್ರಾಟಜಿ ಏನಿದೆ ಬಿಜೆಪಿಯವರ ಈ ಸ್ಟ್ರಾಟಜಿ ಅವರಿಗೆ ಬೂಮರಿಂಗ್ ಆಗಿದೆ. ಜನರ ಸಿಂಪತಿ ನಮ್ಮಲ್ಲಿಗಿದೆ. ಯಾಕೆಂದ್ರೆ ಪ್ರಾಮಾಣಿಕರನ್ನ ಶಿಕ್ಷಿಸಿದ್ರೆ ಯಾರು ಕೂಡ ಸುಮ್ಮನೆ ಒಪ್ಕೊಳ್ಳೋದಿಲ್ಲ. ಇವತ್ತು ಎಲ್ಲರೂ ಕೂಡ ಒಂದು ಗೊತ್ತಾಗಿದೆ. ಇವತ್ತು ನೋಡಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಒಂದು ರೀತಿಯಲ್ಲಿ ಒಪ್ಕೊಂಡಂತ ಆಗಿದೆ. ನಮ್ಮ ಹತ್ರ ಏನೂ ಇಲ್ಲ ಸಂಜಯ್ ಸಿಂಗ್ ಅವ್ರನ್ನ ನಾವು ಬಂಧನದಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನೂ ಇಲ್ಲ ಅಂದಂಗ ಆಯ್ತು. ಈ ಕೇಸಲ್ಲಿ ಏನು ಉಳಿದಿಲ್ಲ ಅಂದಂಗ ಆಯ್ತು. ಅಂದ್ರೆ ಈ ಕೇಸಲ್ಲಿ ಅಲ್ಲ, ಈ ಕೇಸಲ್ಲಿ ಒಳಗೊಂಡಿರುವಂತಹ ವ್ಯಕ್ತಿಗಳ ವಿರುದ್ಧನೂ ಕೂಡ ಏನು ಇಲ್ಲ ಅಂದಂಗಾಯ್ತು. ಸೊ ಒಂದು ಆ ನಿಟ್ಟಿನಲ್ಲಿ ನಮಗೆ ಒಂದು ಸಂತೋಷದಾಯಕ ಸಂಗತಿ ಏನು ಅಂತ ಹೇಳಿದ್ರೆ ಬಿಜೆಪಿಯ ಈ ಒಂದು ಸ್ಟ್ರಾಟಜಿ ಫೇಲ್ ಆಗಿದೆ. ಅವ್ರೇನು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದು ಫೇಲ್ ಆಗಿದೆ. ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಗೆದ್ದು ಬರುವಂತಹ ಸಾಧ್ಯತೆ ಇದೆ. ಮುಂಬರುವಂತಹ ಚುನಾವಣೆಗಳಲ್ಲಿ, ಕರ್ನಾಟಕದ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ವತಂತ್ರವಾಗಿ ಚುನಾವಣೆ ಸ್ಪರ್ಧಿಸೋದಕ್ಕೆ ಸಿದ್ಧವಾಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.